ತಿರುಪತಿಯ ಫೇಮಸ್ ಪ್ರಸಾದ ಲಡ್ಡು ತಯಾರಿಕೆಯಲ್ಲಿ ದನದ ಕೊಬ್ಬು ಬಳಸ್ತಾ ಇದ್ರ ಹೀಗೊಂದು ಆತಂಕಕಾರಿ ಸುದ್ದಿ ಇವಾಗ ಹೊರಗೆ ಬರ್ತಾ ಇದೆ. ತಿರುಪತಿ ಲಡ್ಡು ತಯಾರಿಕೆಗೆ ಪ್ರಾಣಿಗಳ ಕೊಬ್ಬು ಬಳಕೆಯಾಗ್ತಾ ಇತ್ತ. ಆಂಧ್ರ ಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಆರೋಪ ಮಾಡಿದ್ದಾರೆ ಜಗನ್ ಮೇಲೆ. ಹಿಂದಿನ ಜಗನ್ ಸರ್ಕಾರ ತುಪ್ಪದ ಬದಲಿಗೆ ಪ್ರಾಣಿಗಳ ಕೊಬ್ಬನ್ನ ಬಳಸಿದೆ. ಅಮರಾವತಿಯಲ್ಲಿ ನಡೆದ ಎನ್ಡಿಎ ಶಾಸಕಾಂಗ ಸಭೆಯಲ್ಲಿ ನಾಯ್ಡು ಅವರು ಕೊಟ್ಟಿರತಕ್ಕಂಥ ಮಾಹಿತಿ. ತಿರುಪತಿ ಲಡ್ಡು ಗುಣಮಟ್ಟ ಇಲ್ಲದ ಪದಾರ್ಥಗಳಿಂದ ತಯಾರಿಸಲ್ಪಡ್ತಾ ಇತ್ತು. ಅವರ ಅವಧಿಯಲ್ಲಿ ಹಿಂದಿನವರು ತುಪ್ಪದ ಬದಲು ಪ್ರಾಣಿ ಕೊಬ್ಬನ್ನು ಬಳಸಿದ್ದಾರೆ. ನಂದಿನಿ ತುಪ್ಪ ಸಪ್ಲೈ ಆಗ್ತಾ ಇತ್ತು ಇಲ್ಲಿಂದ, ಅದನ್ನು ಸ್ಟಾಪ್ ಮಾಡಿದ್ರು. ನಿಮಗೆ ನೆನಪಿರಬೇಕು, ಕರ್ನಾಟಕದಿಂದ ಹೋಗ್ತಾ ಇದ್ದ ನಂದಿನಿ ತುಪ್ಪವನ್ನು ಸ್ಟಾಪ್ ಮಾಡಿಸ್ತಾರೆ ಅವರು. ಈಗ ದೇವಸ್ಥಾನವನ್ನು ನಾವು ಸ್ವಚ್ಛಗೊಳಿಸಿದ್ದೀವಿ, ದೇಗುಲದ ಗುಣಮಟ್ಟವನ್ನು ಸುಧಾರಿಸಿದ್ದೇವೆ ಅಂತೆಲ್ಲ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಯಾರ್ಯಾರೋ ಮಾಡಿರೋ ಆರೋಪ ಅಲ್ಲ, ಖುದ್ದು ಆಂಧ್ರ ప్రదేశ్ సీఎం ಹೇಳಿರೋದು. లడ్డు కూడా నాసి రకం. నాకైతే ఆశ్చర్యం వేస్తుంది. ఎన్ని కంప్లైంట్ చేసినా కడాన వెంకటేశ్వర స్వామి పవిత్రతను దెబ్బతీశారు. ఎన్నోసార్లు చెప్పాం. అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు. కడాన అన్న దానంలో క్వాలిటీ ఆఫ్ ఫుడ్ లేకుండా చేశారు. దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధేస్తుంది. నాసి రకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని, ఏది గీకు బదులు. ఈరోజు స్వచ్ఛమైన గీ తెమన్నాం, ప్రక్షాళన చేయమన్నాం. నాణ్యత పెరిగింది, ఇంకా కూడా నాణ్యత పెంచుతాం. అల్టిమేట్ గా వెంకటేశ్వర స్వామి మన రాష్ట్రంలో ఉండడం మనందరి అదృష్టం. ಚಂದ್ರಬಾಬು ನಾಯ್ಡು ಪವಿತ್ರ ತಿರುಮಲದ ಪಾವಿತ್ರ್ಯತೆಗೆ ಧಕ್ಕೆ ತಂದಿದ್ದಾರೆ ಅಂತ ವೈಎಸ್ಆರ್ಸಿಪಿ ಪಕ್ಷ ತೀವ್ರ ತಿರುಗೇಟು ಕೊಟ್ಟಿದೆ. ಕೋಟ್ಯಾಂತರ ಹಿಂದೂಗಳ ನಂಬಿಕೆ ಇದು. ಸಿಎಂ ನಾಯ್ಡು ವಿರುದ್ಧ ವೈಎಸ್ಆರ್ಸಿಪಿ ಪಕ್ಷ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಅಂದರೆ ನಾವು ಆ ರೀತಿ ತಪ್ಪುಗಳನ್ನು ಮಾಡಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳ. ಶಬೀರ್, ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಅತಿ ದೊಡ್ಡ ಮಟ್ಟದ ಧಕ್ಕೆಯನ್ನು ತರ್ತಕ್ಕಂಥ ಸ್ಟೇಟ್ಮೆಂಟ್ ಚಂದ್ರಬಾಬು ನಾಯ್ಡು ಅವರು ಕೊಟ್ಟಿರ್ತಕ್ಕಂಥದ್ದು. ಪ್ರಕರಣದ ಸತ್ಯಾಸತ್ಯತೆ ಏನು ಅಂತ? ಪ್ರಕರಣದ ಸತ್ಯಾಸತ್ಯತೆ ಬಗ್ಗೆ ಇದಕ್ಕೊಂದು ಸಮಿತಿಯನ್ನು ರಚನೆ ಮಾಡಬೇಕಾಗತ್ತೆ, ಮತ್ತೆ ತನಿಖೆಯನ್ನು ಮಾಡಿದ ಮೇಲೆ ಇದು ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಆದರೆ ಈಗ ಇದು ರಾಜಕೀಯ ತಿರುವನ್ನು ಪಡ್ಕೊಂಡಿರುವಂಥದ್ದು ಮತ್ತೆ ಆರೋಪ ಪ್ರತ್ಯಾರೋಪಕ್ಕೆ ಕೂಡ ಈಗ ಸಾಕ್ಷಿ ಆಗ್ತಾ ಇದೆ. ಮುಖ್ಯವಾಗಿ ನಿನ್ನೆ ಎನ್ಡಿಎ ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸಬೇಕಾದಂಥ ಸಂದರ್ಭದಲ್ಲಿ ಚಂದ್ರಬಾಬು ನಾಯ್ಡು ಅವರು ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಹಿಂದಿನ ವ್ಯವಸ್ಥೆಗಳು ಹೇಗಿತ್ತು ಮತ್ತೆ ನಾವು ಆ ವ್ಯವಸ್ಥೆಯನ್ನ ಹೇಗೆ ಬದಲಾಯಿಸ್ತಿದೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಈ ಸಂದರ್ಭದಲ್ಲಿ ತಿರುಪತಿಯ ದೇವಸ್ಥಾನದ ಬಗ್ಗೆ ಕೂಡ ಪ್ರಸ್ತಾಪ ಆಗುತ್ತೆ. ಹಿಂದಿನ ಸರ್ಕಾರ ತಿರುಪತಿ ದೇವಸ್ಥಾನದಲ್ಲಿ ಬಹಳಷ್ಟು ಕೆಳಗುಣಮಟ್ಟದ ಆ ಪದಾರ್ಥಗಳನ್ನು ಬಳಸ್ತಾ ಇತ್ತು, ಮತ್ತೆ ದೇವಸ್ಥಾನವನ್ನು ಕೂಡ ವ್ಯವಸ್ಥಿತವಾಗಿ ನೋಡ್ಕೊಳ್ತಾ ಇರಲಿಲ್ಲ. ತುಪ್ಪದ ಬದಲಿಗೆ ಮಾಂಸದ ಕೊಬ್ಬನ್ನು ಬಳಸಿ ಏನು ಲಡ್ಡುವನ್ನು ತಯಾರು ಮಾಡ್ತಿತ್ತು ಅನ್ನುವಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈ ಒಂದು ಆರೋಪ ಬಹಳಷ್ಟು ತೀವ್ರಗತಿಯಲ್ಲಿ ಈಗ ವೈರಲ್ ಆಗ್ತಾ ಇರುವಂತದ್ದು, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು. ಇದ್ರ ಬೆನ್ನಲ್ಲೇ ಈಗ ವೈಆರ್ಸಿಪಿ ಪಕ್ಷದ ನಾಯಕ ಮತ್ತೆ ರಾಜ್ಯಸಭಾ ಸಂಸದ ಸುಬ್ಬಾರೆಡ್ಡಿ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು. ನಮ್ಮ ಸರ್ಕಾರದ ಅವಧಿಯಲ್ಲಿ ಈ ರೀತಿಯಾದಂತಹ ಯಾವುದೇ ಘಟನೆ ನಡೆದಿಲ್ಲ, ಇದೊಂದು ರಾಜಕೀಯ ಪ್ರೇರಿತ ಹೇಳಿಕೆ. ಈ ಮೂಲಕ ಕೋಟ್ಯಾಂತರ ಭಕ್ತರ ಒಂದು ಭಕ್ತಿಗೆ ಅವಮಾನಿಸುವಂತ ಕೆಲಸವನ್ನ ಮಾಡಲಾಗ್ತಿದೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಆರೋಪವನ್ನ ಮಾಡಿದ್ದಾರೆ. ಈ ಒಂದು ಆರೋಪ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ನಿಜ ಕೂಡ ಆಗಿತ್ತಾ ಅಥವಾ ರಾಜಕೀಯ ಹೇಳಿಕೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕು. ಇದಕ್ಕೇನಾದರೂ ಪರ್ಟಿಕ್ಯುಲರ್ ಆಗಿ ತನಿಖೆಯನ್ನು ಮಾಡುವಂತ ಪ್ರಯತ್ನ ಏನಾದರೂ ಮಾಡ್ತಾರಾ ಅಥವಾ ಬರೇ ರಾಜಕೀಯ ಹೇಳಿಕೆ ಪ್ರತಿ ಹೇಳಿಕೆಗೆ ಮಾತ್ರ ಸೀಮಿತ ಆಗುತ್ತಾ ಅನ್ನುವಂಥದ್ದು ಕಾದು ನೋಡಬೇಕು. ಅರವಿಂದ್.